ಈಗ ನಾನು ಯಾವಾಗಲೂ ನಾನು ಪ್ರತಿ ಸಲ ಕಾರ್ಯಕ್ರಮ ಮಾಡಿದಾಗ ಹೇಳ್ತೀನಿ, ದಯವಿಟ್ಟು ನಿಮ್ಮ ಎಮ್ ಎಲ್ ಎ ಮೇಲೆ, ನಿಮ್ಮ ಸಿ ಎಂ ಮೇಲೆ, ಅಥವಾ ನಾಯಕರ ಮೇಲೆ, ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲೆ ಅಭಿಮಾನ ಬಿಟ್ಟುಬಿಡಿ. ಅದು ಮನಸ್ಸಲ್ಲಿರಲಿ, ಇಲ್ಲಿರಲಿ. ದಯವಿಟ್ಟು ಒಬ್ಬರ ಮೇಲೆ ಅಭಿಮಾನ ಇಟ್ಟೆ, ಈಗ ನಾನು ಒಬ್ಬರ ಮೇಲೆ ಅಭಿಮಾನ ಇಟ್ಟೆ, ನಾನು ಡಿ ಕೆ ಶಿವಕುಮಾರ್ ಮೇಲೆ ಅವ್ರ ಮೇಲೆ ಅಭಿಮಾನ ಇಟ್ಟೆ, ನಾನು ಅವ್ರ ಅಭಿಮಾನಿ ಅಂತ ಇಟ್ಕೊಳ್ಳೋಣ. ನಾನು ಕೇಳ್ತೀನಿ, ಅಣ್ಣ ನಾನು ನಿಮ್ಮ ಮೇಲೆ ಅಭಿಮಾನ ಇಟ್ಟಿದ್ದೀನಿ, ಕೆಲಸ ಆಯ್ತಲ್ಲ ಮಾಡೋಣ ಅಂತ ಕೇಳ್ಬೇಕು. ಅಣ್ಣ ನಿನ್ನ ಮೇಲೆ ಅಭಿಮಾನ ಇಟ್ಟಿದ್ದೀನಿ, ಜೈ ಅಣ್ಣ ನೀನು ಅಂತ ಹೇಳಿದ್ರೆ ನಿಂದು ಫೌಂಡೇಶನ್ ಹಂಗೇ ಇರ್ತದೆ, ಹಾಳು ಬಿದ್ದೋಗ್ತದೆ ಅಲ್ವಾ? ಏನು ಮಾಡಂಗಿಲ್ಲ. ಅಲ್ಲಿ ನಿಮ್ಮ ಎಮ್ ಎಲ್ ಎ ಕೇಳ್ಕೊಬೇಕಷ್ಟೇ. ಕೇಳ್ಕೊಳ್ಳಿ. ಇಕ್ಬಾಲ್ ಅಣ್ಣ ಒಂಚೂರು ಕೈ ಮೇಲೆ ಹಕ್ಕುಪತ್ರ ಇಕ್ಬಾ ಅಂತ ಕೇಳಿ. ನಾನು 4 ವರ್ಷ ಆಯ್ತು ಪಾಯ ಹಾಕಿ, ನನಗ್ ಮನೆ ಇಲ್ಲ, ಮನೆ ಬೇಕು, ನನಗೆ ಮನೆ ಕೊಡು, ಹಕ್ಕುಪತ್ರ ಕೊಟ್ಟು ನನ್ನ ಹೆಸರು ಮಾಡ್ಕೊಡ್ರು. ಹೌದಾ? ಎಷ್ಟು ವರ್ಷ ಆಯ್ತು ಪಾಯ ಹಾಕಿ? ಕೇಳು, 4 ವರ್ಷ 5 ವರ್ಷ ಆಗದೆ ಪಾಯ ಹಾಕಿ. ಪಾಯ ಹಾಗೆ ಉಳ್ಕೊಂಡದೆ. ಇನ್ನೇನ್ ಮಾಡೋಣ, ನಾನೆಲ್ಲಿ ಕಟ್ಟಾನ, ನನ್ಗಿದ್ದದೆ ಕಟ್ಟಾಕ. ಪಂಚಾಯತಿ ಅವ್ರು ಏನಂದ್ರು? ಪಂಚಾಯತಿಯವರು ನಿನ್ನ ಹೆಸರಲ್ಲಿಲ್ಲ ಕೊಡಲ್ಲ ಅಂತಾರೆ. ಹಂಗಂದ್ಬಿಟ್ರ? ಯಾಕೆ ಹಂಗಂದ್ರು? ನಾನೇನ್ ಹೇಳೋಣ, ಯಾಕೆ ಅಂದ್ರೆ ನಿನ್ನ ಹೆಸರು ಹಕ್ಕುಪತ್ರ ಇಲ್ಲ, ಅದಕ್ಕೆ. ಗೊತ್ತಾಯ್ತಾ? ಇದು ವಿಷಯ. ನೋಡಿ ಎಷ್ಟು ಸಮಸ್ಯೆ ತಾಂಡವ ಆಡ್ತಾ ಇದ್ದಪ್ಪ. ಅಜಯ್, ಏನ್ ನಿಮ್ಮ ಹೆಸರು? ಬೈರಮ್ಮ. ಇದು ನನಗೆ ಇದಿಲ್ಲ, ಗೃಹಲಕ್ಷ್ಮಿ ದುಡ್ಡು ಬರಲ್ತು. ಗೃಹಲಕ್ಷ್ಮಿ ದುಡ್ಡು ಗೊತ್ತಿಲ್ವಾ? ನೋಡಿ, ಆ 2,000 ಗೃಹಲಕ್ಷ್ಮಿ ದುಡ್ಡು ಮಾಡಿದ್ದು ಇಂಥವ್ರಿಗೋಸ್ಕರ, ಆಯ್ತಾ? ಅದು ತಿಂಗಳ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಇದು ಕಾರ್ಡ್ ಇಲ್ಲ ಅಂದ್ರು, ಕಾರ್ಡ್ ಮಾಡಿಸ್ತೋ, ಕಾರ್ಡ್ ಮೊನ್ನೆ ಮಾಡಿಸ್ಕೊಟ್ಟು ಇನ್ನು ಅಕ್ಕಿ ಕೊಡ್ಲಿಲ್ಲ. ಈ ತಿಂಗಳಿಗೆ ಕೊಡ್ತಾವ್ರೆ ಅಂದವ್ರೆ, ಕೊಡ್ಲಿಲ್ಲ. ಈ ಗೃಹಲಕ್ಷ್ಮಿ ದುಡ್ಡು ಇಲ್ಲ, ಕಾರ್ಡ್ ಇಲ್ಲ ಅಂತ ಅವಾಗಿಂದ ಗೃಹಲಕ್ಷ್ಮಿ ದುಡ್ಡು ಇಲ್ಲ. 3 ವರ್ಷದಿಂದ ಅಕ್ಕಿನೂ ಇಲ್ಲ. 3 ವರ್ಷದಿಂದ ಅಕ್ಕಿ ಇಲ್ಲ, ಕೊಂಡ್ಕೊತಾ ಇದ್ದೀನಿ ಅಕ್ಕಿ. ಕೊಂಡ್ಕೊತಿದ್ಯವಾ? ಯಾರಿದ್ದಾರೆ ಮನೇಲಿ? ನನ್ಗೆ ಯಾರಪ್ಪ ಇದ್ದಾರು, ನಿನ್ನಂತಾರು ಮಗ ಇದ್ದ, ಅವನು ಹೊಂಟೋಯ್ತಾನೆ ಕೆಲ್ಸಕ್ಕ. ಮಗ ಅವ್ರೆ ಅಕ್ಕಿ ಎಲ್ಲ ತಗೊಂಡ್ಬಂದು ಹಾಕ್ತಾರೆ. ಹಂಗಾರೆ ರೇಷನ್ ಕಾರ್ಡ್ ಇಲ್ಲ ನಿಮ್ ತಾವು? ಇಲ್ಲ ಕಣಪ್ಪ. ರೇಷನ್ ಕಾರ್ಡ್ ಇಲ್ಲ ಅಂದ್ಮೇಲೆ ಗೃಹಲಕ್ಷ್ಮಿ ಎಲ್ಲಿಂದ ಬರ್ಬೇಕು? ಗೃಹಲಕ್ಷ್ಮಿ ದುಡ್ಡು ರೇಷನ್ ಕಾರ್ಡ್ ಬನ್ನೇ ಮಾಡಿಸ್ತಾ ಕಣಪ್ಪ, ಇನ್ನು ಅಕ್ಕಿ ಕೊಡ್ಲಿಲ್ಲ. ಮಾಡ್ಸಿದ್ರಾ? ಮಾಡ್ಸಿದೀವಿ, ಅಕ್ಕಿ ಕೊಡ್ಲಿ. ಏನ್ ಇವ್ರ ಹತ್ರ ರೇಷನ್ ಕಾರ್ಡ್ ಯಾಕಿರ್ಲಿಲ್ಲ? ಇವ್ರ ಶ್ರೀಮಂತರ? ಇವ್ರ ಹತ್ರ ಕಾರ್ ಐತಾ? ಇವ್ರ ಹತ್ರ ಬಿಲ್ಡಿಂಗ್ ಐತಾ? ಏನೋ ಕಾರ್ಡ್ ಅಂತ ಇದು ಇಲ್ಲ ಸ್ವಾಮಿ. ರೇಷನ್ ಕಾರ್ಡೇ ಇಲ್ಲ ಅವ್ರಿಗೆ. ಈಗ ಮಾಡ್ಸವ್ರಂತೆ, ಅಕ್ಕಿ ಕೊಡ್ತಾ ಇಲ್ಲ. ಕೊಡ್ತಾರೆ ನೆಕ್ಸ್ಟ್ ಕೊಡ್ತಾರೆ. ಅದೇನು ಎಷ್ಟು ಕೊಡ್ತೀವಿ ಅಂತ ಅಂದವ್ರೆ, ಕೊಡ್ಲಿಲ್ಲ. ಗೃಹಲಕ್ಷ್ಮಿ ದುಡ್ಡು ಅದನ್ನೇನೋ ನೀವು ಅಪ್ಲೈ ಮಾಡೋವರೆಗೂ ಅದು ಬರಲ್ಲ, ಅದನ್ನ ಮಾಡಕ್ಕೂ ಆಗಲ್ಲ, ಮುಗೀತು, ಮರ್ತು ಬಿಡ್ಬೇಕು ನೀವು ಗೃಹಲಕ್ಷ್ಮಿದ. ಪೆನ್ಷನ್ ದುಡ್ಡು ಅದು ಬರ್ತದೆ. ಅದು ಬರ್ತದ? ಊರು ಹೆಂಗಿದೆ? ಊರು ಚೆನ್ನಾಗದೆ, ಲಾರಿ ಮಾತ್ರ ಗಪ್ ಅಂತ ಬರ್ತದೆ. ಲಾರಿ ಮಾತ್ರ ಗಪ್ ಅಂತ ಬರ್ತದೆ. ಇಕ್ಕಾಗಲ್ತು, ಈಚೆ ಮಕ್ಕಳು ಮರಿ ಓಡಾಡಕ್ಕಾಗಲ್ತು. ಏನ್ ಮಾಡೋಣ, ರೋಡ್ಗಳು ಸರಿ ಇಲ್ಲ. ರೋಡ್ ಸರಿ ಇಲ್ಲ. ನೋಡಿದ್ರ? ಇದಕ್ಕಿಂತ ಬೇಕಾ? ಇವ್ರು ಹಿರಿಯರು, ಮುಗ್ಧ ಜೀವಿಗಳು, ಇವ್ರ ಮೈನ್ಸಲ್ಲಿ ಯಾವ ರಾಜಕೀಯನೂ ಇರಲ್ಲ. ಇವರು ಸತ್ಯ ಹೇಳ್ತಾವ್ರೆ. ಅದಕ್ಕೆ ನಾವು ಇಂಥವ್ರನ್ನೇ ಮಾತಾಡಿಸ್ಬೇಕು. ಈ ದೊಡ್ಡ ಊರನ್ನೆಲ್ಲ ಮಾತಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು. ಎತ್ತು ಏರಿಗಳಿದ್ರೆ ಕ್ವಾಣ ನೀರಿಗಳಿತ್ತು ಅಂತ ಒಬ್ಬ ಕಾಂಗ್ರೆಸ್ಗೆ, ಒಬ್ಬ BJPಗೆ, ಒಬ್ಬ JDSಗೆ ಮಾರ್ಕೊಂಬಿಟ್ಟವ್ರೆ ಎಲ್ಲರೂ. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಕುಮಾರಿ. ಎಲ್ಲಿ ಕುಮಾರ? ಅಲ್ಲವ್ರ ಎಲ್ಲ ನಿಮ್ಮ ಯಜಮಾನ್ರು ಪಪ್ಪ ಕುಮಾರ. ಕುಮಾರಿ ಕರಿತವ್ರು, ಬಾರಪ್ಪ ಕುಮಾರ. ಇವಾಗ ನೋಡಿಲಿ, ಇದು ಪಾಪ ಹುಟ್ಟದಾಗಿಂದ ಇರೋ ಮಚ್ಚೆ ಎಲ್ಲ ಇದು ರಾಜ್ಯ ಸರ್ಕಾರ ನೀಡಿರುವಂತ ಗಿಫ್ಟು. ಅಲ್ಲೂ ನೋಡಪ್ಪ, ಅಲ್ಲಿ ತೋರ್ಸೋಣ. ಅಲ್ಲೂ ಮುರ್ಕೊಂಡ್ಬಿಟ್ಟವ್ರಪ್ಪ ಇವರು. ಇದು ಇಂಡಸ್ಟ್ರಿ ಏರಿಯಾಕ್ಕೆ ಬಹಳ ಹತ್ರವಾದಂತ ಜಾಗ. ಇದು ರೋಡ್ ಹೆಂಗಿರ್ಬೇಕು? ಹೌದಪ್ಪ. ನಾವು ಕೆಲಸ ಮಾಡ್ಕೊಂಡು ನೈಟ್ ಎಲ್ಲ ಬರ್ತಾರೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್ ಮಾಡೋ ಹುಡುಗರೆಲ್ಲ ಇರ್ತಾರೆ. ಇಲ್ಲಿ ಸೇಫ್ಟಿ ಇಲ್ಲ, ರೋಡಲ್ಲಿ ಒಂದು ಲೈಟ್ ಇಲ್ಲ, ಒಂದು ರೋಡ್ ಸರಿ ಇಲ್ಲ. ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು? ಅದೇಪ್ಪ ನಮಗೂ ತಪ್ಪಿ ಏನಾರ ಈ ರೋಡ್ ಅಲ್ಲಿ 9 ತಿಂಗಳು ಗರ್ಭಿಣಿ ಕರ್ಕೊ ಹೊಂಟೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ, ಡಾಕ್ಟರ್ ಬೇಡ, ಆಸ್ಪತ್ರೆನೇ ಬೇಡ, ಆಸ್ಪತ್ರೆ ಬೇಡ, ಪಕ್ಕಕ್ಕೊಬ್ರು ನರ್ಸ್ ಇಟ್ರು ಮುಗೀತು. ಅಯ್ಯೋ, ನರ್ಸ್ ಪಕ್ಕದಲ್ಲಿ ಯಾರು ಪಕ್ಕ ಇದ್ದಿರ್ತಾರೆ. ಇಲ್ಲೇ ಡೆಲಿವರಿ ಅರ್ಧ ಡೆಲಿವರಿ ಮಾಡ್ಕೊಂಡು ಮನೆ ಕರ್ಕೊಂಡು ಬಾಂಧ ಮಾಡ್ಕೊಂಡು. ಆಂಬುಲೆನ್ಸ್ ಆದ್ರೂ ಬರ್ತಾವ ಈ ರೋಡಲ್ಲಿ? ಇಲ್ಲ ಆಂಬುಲೆನ್ಸ್ ಅಲ್ಲಿ. ಇಲ್ಲೇ ನಾವೇ ನಮ್ಮ ಕಷ್ಟಕ್ಕೆ ನಾವೇ ಬೈಕು, ಕಾರು ಅಕ್ಕಪಕ್ಕದವ್ರದ್ದು. ಏನೇ ಆಗ್ಲಿ, ನೀವು ಬದುಕಿರೋ ಗಂಟ್ಲು ಇದೊಂದು ಮಾರ್ಕು ಅಲ್ವಪ್ಪ ಕುಮಾರಿ ಅವರೇ? 45 ವರ್ಷ ಆಗಿದೆ ಈ ರೋಡ್ ಮಾಡಿ. ಕುಮಾರಸ್ವಾಮಿ 45 ವರ್ಷ ಕುಮಾರಸ್ವಾಮಿ ಪೀರಿಯಡ್ ಆಗಿರೋ ರೋಡ್ ಇದು. ಇಲ್ಲಿಂದ ಸುಮಾರು ಇಂಡಸ್ಟ್ರಿ ಆದವ್ರಿಗೆ ಒಂದು ಕೆಲಸನೂ ಆಗಿಲ್ಲ. ಇದು ಹಿಂದೆ ಕುಮಾರಸ್ವಾಮಿನ ಇದ್ರಲ್ಲ, ಅವಾಗ ರೆಡಿ ಮಾಡಿಸ್ಬೋದಿತ್ತಲ್ಲ. ಅದೇ ಕುಮಾರಸ್ವಾಮಿ ಮಾಡಿದಿದೆ ಇದು. ಇವಾಗ ಇದು ಬಂದು ಆಮೇಲೆ ಯಾರು ಮಾಡಿಲ್ಲ ಇಲ್ಲಿ. ಅವಾಗ ಮಾಡಿದ್ದೆ. ಇವಾಗ ಬಂದು ಇಕ್ಬಾಲ್ ಅವ್ರಿಗೆ ಮಾತಾಡ್ದೆ,
ಇಕ್ಬಾಲ್ ಅವ್ರು ಎಲ್ಲ ಬಾರ ನಮ್ಮೇಲೆ ಬಿಟ್ಬಿಟ್ಟು ಏನ್ ಬಾರಿದೆ ಅವಾಗ ಓಟ್ಗೆ ಏನ್ ಎಲೆಕ್ಷನ್ಗೆ ಏನ್ ಬಂದ್ರಿ ಇಲ್ಲಿ ಗೆಲ್ಲಕ್ ಬಂದ್ರ ಸುಮ್ ಗೆಲ್ಬಿಟ್ಟು ದುಡ್ಡು ಮಾಡ್ಕೊಳಕ್ ಬಂದ್ರ ಅವರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ರು ಇದೇನೋ ಇದು ಮಾಡಿದೀವಿ, ಚರಂಡಿ ಮಾಡಿದೀವಿ. ಚರಂಡಿ ಮಾಡೋರು ಚರಂಡಿ ಮಾಡ್ಕೊಂಡೇನು ಚರಂಡಿಗೆ ಹೋಗಿ ಹುಚ್ಚವೇನ ಚರಂಡಿಗೆ ಹೋಗಿ ಹುಚ್ಚವೇನ್ ಹೇಳಿ ಅಲ್ಲಲ್ಲ ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾಡ್ಲಿಲ್ಲ? ಅದೇನೆ ನೋಡಿ ಅದು ಎಲ್ಲಾ ಕಡೆನೂ ಮಾಡ್ಬೇಕು. ಎಲ್ಲ ಮಾಡಿ ಚರಂಡಿ ಮಾಡೋದಲ್ಲ ರೀ, ವೈಜ್ಞಾನಿಕವಾಗಿ ಮಾಡ್ಬೇಕು. ನೀರು ನಿಲ್ಬಾರ್ದು, ಅಲ್ಲಿ ಹರ್ಕ ಹೋಯ್ತಾ ಇರ್ಬೇಕು ನೀರು. ಏನು ನಿಮ್ಮ ಹೆಸರೇನು? ರೂಪ. ನಿಮ್ ಊರಿನ ರೂಪ ಹೆಂಗಿದೆ? ರೂಪ ಅವ್ರೆ, ನಿಮ್ ಊರ್ ನೋಡಿದ್ರೆ ಬರುತ್ತೆ ನನಗೆ ಕೋಪ, ಆಮೇಲೆ ಜಾಸ್ತಿ ಆದ್ರೆ ತಾಪ. ನಾವೇನ್ ಮಾಡಿದ್ದು ಪಾಪ? ಈಗ ಹಾಕಿ ನೀವೆಲ್ಲರೂ ಸೇರಿ ಶಾಪ. ತಡ್ರಿ, ಅದು ಒಳಗೆ ತಾನೇ ಹೋಗಿದ್ದು. ಅವ್ರು ಯಾರೇ ಅವರು? ಮುತ್ತುರಾಜ್. ಕಳಿಸ್ರಿ ಶೆಡಿಗೆ ಅವ್ರನ್ನ. ಹಾ ಹೇಳ್ರಿ. ಅಷ್ಟೇ ಸರ್, ಲಾರಿ ಬರ್ತಾರೆ ಸರ್ ಜಾಸ್ತಿ, ರೋಡ್ ಚೆನ್ನಾಗಿಲ್ಲ, ಮನೆಗೆ ನೋಡೋದು ಇಲ್ಲೇ ಪಕ್ಕ ಮನೆ ನಮ್ದು, ಟೆಸ್ಟ್ ಜಾಸ್ತಿ ಟೆಸ್ಟ್ ಸರ್. ಹೌದಾ? ಈಗ ಇವರೆಲ್ಲ ಬರೀ ರಾಜಕೀಯನೇ ಮಾತಾಡ್ತಾರೆ. ನಮ್ಮ ಯಜಮಾನ್ರು ಅವ್ರ ಹೆಸರೇನು? ಕುಮಾರ್. ಅವ್ರ ಹೆಸರು ಕುಮಾರ? ಅಲ್ಲ, ನೀವು ರೂಪಂಗೆ ಮಾತಾಡಕ್ ಬಿಡ್ತಾರಲ್ಲ, ಮನೇಲೂ ಹಿಂಗೆ ಮಾಡ್ತೀರಾ ನೀವು? ಮನೇಲೂ ಹಿಂಗೆ ಕಟ್ಟಾಕ್ ಬಿಡ್ತೀರಾ ನೀವು? ಎದ್ರ ಒಳ್ಳೆ ಮನ್ಸರ. ಈಗ ಗಂಡಂದಿರೋದು ಅವ್ರದ್ದು ರಾಜಕೀಯ ಇರ್ತದೆ, ನಾನು ಆ ಪಕ್ಷ ಈ ಪಕ್ಷ ಅಂತ. ನೀವು ಅಸಲಿ ತೊಂದ್ರೆ ಲೇಡೀಸ್ಗೆ ಹೇಳಿ ಅಮ್ಮ, ಏನೇನ್ ಆಗ್ಬೇಕು ನಿಮ್ಮ ಊರಿಗೆ? ಅದೇ ಸರ್, ರೋಡ್ ಆಗ್ಬೇಕು, ಲಾರಿ ಬರಬಾರ್ದು, ಅಷ್ಟೇ ನಮ್ ಸಮಸ್ಯೆ. ಲಾರಿ ಬರಬಾರ್ದು, ರೋಡ್ ಆಗ್ಬೇಕು, ಚರಂಡಿಗಳೆಲ್ಲ ಕ್ಲೀನ್ ಆಗ್ಬೇಕು, ಅಷ್ಟೇ ಅಷ್ಟೇ. ನೋಡಿ ಸರ್ ಹೆಂಗ. ಅಲ್ಲ, ಪಂಚಾಯತಿ ಮೇಡಮ್ ಸದಸ್ಯರು ಹೇಳಿದ್ರಲ್ಲಪ್ಪ ಮಾಡ್ಸಿದೀವಿ ಅಂತ, ಇದೇನೊಂದು ಕ್ಲೀನ್ ಮಾಡ್ಸಕ್ಕೂ ಏನ್ ಕಾಸು ಬರ್ಬೇಕಾ? ನಾನೇನಾರು ಪಂಚಾಯತ್ ಸದಸ್ಯ ಇದ್ರೆ ನಾನೇ ಬಂದು ಕಿತ್ತಾಕ್ ಹೋಗ್ತಿದ್ದೆ ಎಲ್ಲ ಸತ್ತ ತಗೊಂಡು. ರೀ ಮಾಡಿಸ್ಬೇಕು, ಆಗಲಿ ಖುದ್ದು ಮಾಡಬೇಕು, ಅದೇ ನಾಯಕತ್ವ ಅಲ್ವಾ? ಗೃಹಲಕ್ಷ್ಮಿ ಕಾಸು ಬಂತ ಬೇಕಾ? ಬರ್ಬೇಕಾ? ಅದನ್ನು ಏನು ಕುಮಾರಣ್ಣ ತಗೋ ಹೋಯ್ತದೆ ಹೆಂಗೆ ಇಸ್ಕೊಂಡು ಇಲ್ಲ ಸರ್, ಬತ್ತು ನಮ್ಗೆ ಗೊತ್ತಾ? ತಿಂಗಳ ಬತ್ತೈತಾ? ಇದು ವೈಎಪಿ ದುಡ್ಡು ಯಾವ್ದು ಇಲ್ವಾ ನಿಮ್ಮ ಮನೇಲಿ? ಯಾರಿಗೂ ಅಜ್ಜಿಗೆ ಮಾವುಗೆ ಬತ್ತೈತ? ಅವ್ರಿಗೆ ಬತ್ತೈತೆ. ಸರಿ. ಏನಣ್ಣ ಬನ್ನಿ ಸರ್, ಎಲ್ಲ ನಿಮ್ಗೆ ನೋಡ್ತಾ ಇದ್ದೀವಿ ಸರ್, ಬರ್ತಾ ಇದ್ದೀರಿ. ದಿವಸ ಬತ್ತಿ ನೋಡ್ತಿದ್ದೀರಾ? ಟಿವಿಲಿ ನೋಡ್ತಿದ್ದೀರಾ? ಹೆಂಗದೆ ಪ್ರೋಗ್ರಾಮ್? ಚೆನ್ನಾಗಿದ್ದದ? ಎಲ್ಲ ಕಡೆ ಬತ್ತೀವಿ. ನಮ್ಮೂರಿಗೆ ಬರಲ್ಲ ಅನ್ಕಡೆ ಬಂದಿದೆಯಲ್ಲ. ನೀವ್ ಅನ್ಕೊಳ್ಳದೆ ತಡ, ಅನ್ಕತ್ತಿರ್ಬೇಕಾದ್ರೆ ನಾವು ಇಲ್ಲಿ ಇರ್ತೀವಿ. ಹೇಳಿ. ಹೆಂಗದೆ ಊರು? ಊರು ಚೆನ್ನಾಗದೆ. ಯಾಕೆ ಅನ್ಕೊಂಡ್ರಿ ನಮ್ಮೂರಿಗೆ ಬರ್ಲಿಲ್ವಲ್ಲ ಅಂತ? ಅಲ್ಲ, ಎಲ್ಲ ಯಾಕೆ ನಾವು ಬರ್ಬೇಕು ಅನ್ಕೊಂಡ್ರಿ? ನಮ್ಮ ಎಲ್ಲ ನೋಡ್ತಾ ಇದ್ದೀವಲ್ಲ, ನಮ್ಮೂರೇ ನೋಡಿವಲ್ಲ ಅಂತ ಅನ್ಕೊಂಡು. ಹೌದಾ? ಅಲ್ಲ, ಈಗ ನಿಮ್ಗೆ ಅನ್ಸ್ಬೇಕು, ಅನ್ಸಿದೆ ನಮ್ಮೂರಿಗೆ ಬರ್ಲಿಲ್ವಲ್ಲ ಅಂತ. ಯಾಕೆ ಅನ್ನಿಸ್ತು? ಮಾಮೂಲಿ ರೋಡು, ಬಡವ್ರಗಳಿಗೆ ಮನೆ ಗ್ರಾಂಟ್ ಕೊಡ್ತಾ ಇಲ್ಲ, ಕೊಟ್ಟಿಲ್ವಾ? ಯಾವ್ದು ಸೌಲಭ್ಯ ಇಲ್ಲ. ಯಾಕೆಂದ್ರೆ ಇವ್ಯಾವ ಐದು ಕೊಟ್ಕೊಂಡು ಯಾವ ಇದು? ಅದೇ ಇದು ಗ್ಯಾರಂಟಿ 2,000 ಕೊಟ್ಕೊಂಡು ಯಾರೋ ಉತ್ತರ ಪ್ರದೇಶ ಕಡೆಯವರಿಗೆ ಅನುಕೂಲ ಆಯ್ತದೆ. ನಮ್ಮ ಹೆಂಗಸರುಗಳಲ್ಲಿ ಯಾರೇ ಅದಕ್ಕೆ ಅಂತವ್ರಿಗೆ ಅನುಕೂಲ ಆಯ್ತದೆ, ಅಂತವ್ರಿಗೆ ಅನುಕೂಲ ಆಯ್ತದೆ, ಅಂತವ್ರಿಗೆಲ್ಲ ಇದ್ರಲ್ಲ ಅವ್ರಿಗೆಲ್ಲ ಅನುಕೂಲ ಆಯ್ತದೆ. ಪಾಪ BP ಶುಗರ್ ಇದ್ದವ್ರಿಗೆ ಅನುಕೂಲ ಆಯ್ತದೆ. ದೇಶ ಹಾಳಾಗೋಯ್ತದೆ. ಹೌದಾ? ಹೆಂಗೆ ಅಂದ್ರೆ ದುಡ್ಡೆಲ್ಲ ಇಲ್ಲಿ ಕೊಡ್ತಾವ್ರಲ್ಲ, ಬರೇ ಬೆತ್ಲೆ ಆಯ್ತದೆ. ಬೋರಿಯ ಬಸ್ಗಳಿಗೆ ಗಂಡಸರುಗಳಿಗೆ ವ್ಯಾಲಿ ಇಲ್ಲ. ಗಂಡಸ್ರಿಗೆ ವ್ಯಾಲಿ ಇಲ್ವಾ? ತಡ್ರಿ, ಗಂಡಸ್ರಿಗೆ ವ್ಯಾಲಿ ಇಲ್ವಂತ. ಯಾಕೆ ಅಂದ್ರೆ ತಡಿಯೋಣ, ಅವು ಮುತ್ತುರಾಜ್ ಬಾಯಿ ಅವ್ರಿಗೆ ಮಾತಾಡಕ್ ಬಿಡ್ರಿ. ನೀವು ಮುತ್ತುರಾಜ ಕಾಲಿಟ್ಟ ಸೈಡ್ ಬಿಡಲ್ಲ ಅಂತ ಎಲ್ಲರಿಗೂ ಬಂದು ಇದ್ ಮಾಡ್ತಾರೆ. ಹೆಂಗಸರುಗಳೆಲ್ಲ ಪಾಪ ಪಂಚದಂತ 2,000 ಕೊಡ್ತಾರೆ. ಬಸ್ ಹತ್ತಿ ಕೆಲವರು ಹೆಂಗಸರುಗಳೆಲ್ಲ ಅಲ್ಲಿ ಇಲ್ಲಿ ಬೈತಾರೆ ದೇವಸ್ಥಾನ ನೋಡಕ್ಕೆ. ಇಲ್ಲಿ ನಿಮ್ಗೆ ಅಡಿಗೆ ಮಾಡ್ದಂಗ್ ಬಿಟ್ಟು ಹೋಗವ್ರೆ. ಅಲ್ಲ, ನಮ್ಮ ರೂಟಲ್ಲಿ ಇಲ್ಲ, ನಮ್ಮ ಏರಿಯಾದಲ್ಲಿ ನಮ್ಮ ಹೆಂಗಸರು ಯಾರನ್ನು ಇಲ್ಲಿ ನಮ್ಮ ಹೆಂಗಸಿನ ಫ್ರೀ ಬಸ್ ಹತ್ತಲೇ ಇಲ್ಲ. ಬಸ್ ಹತ್ತೆ ಬಸ್ಸೇ ಇಲ್ವಲ್ಲ, ರೋಡೇ ಸರಿ ಇಲ್ಲ, ಇನ್ನೆಲ್ಲಿಂದ ಬಂದದ್ದು ಫ್ರೀ ಬಸ್? ಅಲ್ಲ, ಬಸ್ಗಳು ಅವೇ ಬರ್ತಾವಿಲ್ಲ. ನಮ್ಮ ಏರಿಕೆ ಇದೆ, ನಮ್ದೇನು ಮಧ್ಯ ಅದೇ. ಈಗ ನಾವು ಬೆಂಗಳೂರು ಮಧ್ಯ ಅದು, ಹಂಗಾಗಿ ಆ ಕಡೆಗೆ ಹೋಗಕ್ಕಾಗಲ್ಲ. ಈ ಕಡೆಗೆ ನಮ್ಮ ಮುಖ್ಯಮಂತ್ರಿ ಕಾನ್ಪುರದವರು, ನಾವು ರಾಮರಾಜ ಜಿಲ್ಲೆಯವರು. ಒಂದೇ ಜಿಲ್ಲೆಗೆ 5 ಮುಖ್ಯಮಂತ್ರಿ. 5 ಮುಖ್ಯಮಂತ್ರಿ. ಆದ್ರಿಂದ ರೋಡ್ಗಳು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ದೇಶನ ಅಲ್ಲಲ್ಕೊಲ ಮಾಡ್ತಾವ್ರೆ. ಬನ್ನಿ ಹೋಗೋಣ, ಎಲ್ಲ ಕೇರಿಗೆ ಹೋಗೋಣ ಬರ್ರಿ. ಯಾವ ಕೇರಿನೂ ಬಿಡೋದು ಬೇಡ. ಆಯ್ತವ ಬಾವ ನಿಮ್ ಬಾವ ನಮ್ಮ ಅಜ್ಜಿಕನ ನೀನು ಬಾ. ಎಲ್ಲ ತೋರಿಸ್ತೀಯಾ? ಯಾವ್ದು ರೋಡು ಇದಾ?
ಏನ್ ನಿಮ್ಮ ಹೆಸರು? ರತ್ನಮ್ಮ. ಹಾ, ಊರು ರತ್ನ ಮುತ್ತು ಚೆನ್ನಾಗೈತಾ? ಹಾ? ಗೃಹಲಕ್ಷ್ಮಿ ಬತ್ತೆ ಇಲ್ಲ ಸರ್ 3 ತಿಂಗಳಿಂದ ಅಯ್ಯೋ ಬೇಜಾರೇ ನಾಚಿಕೆ. ಹಾ, ಯಾಕೆ ಬತ್ತಿಲ್ಲ? ಗೊತ್ತಿಲ್ಲ ಸರ್ ಯಾಕೆ ಬರ್ತಾ ಇಲ್ಲ ಅಂತ. ಗೊತ್ತಿಲ್ವಾ? ಅಯ್ಯೋ ನಾವೆಲ್ಲ ಕೇಳಿದ್ವಿ ಕೊಟ್ಕಾಳು ಮತ್ತೆ ಮುದುವಾಡಿ OAP ದುಡ್ಡು ಅದೇನು ಮಾಡ್ಸಿಲ್ಲ. ಅದು ನಿಮಗಿಲ್ಲ ಅನ್ಸುತ್ತಾ? ಹಾ, ಇದು ಗೃಹಲಕ್ಷ್ಮಿ ಬಂದು 3 ತಿಂಗಳು. ಊರೆಲ್ಲ ಅಭಿವೃದ್ಧಿ ಚೆನ್ನಾಗದ? ಏನು ಅಭಿವೃದ್ಧಿ ನೋಡ್ರಿ. ನೋಡ್ತಾವಿ. ಮೋರಿ ಹೆಂಗೈತೆ? ಹೆಂಗದ? ಕ್ಲೀನ್ ಆಗದಲ್ಲ? ನಮ್ ಇಲ್ಲ ಒಂಚೂರು ಕ್ಲೀನ್ ಐತ್ ಬಿಟ್ರೆ ಸರಿ. ನೀವು clean ಮಾಡ್ಕೊಂಡಿದ್ದೀರಿ ಇಲ್ಲಿ? ಅಷ್ಟೇ ನೀಟಾಗಿ ಎಲ್ಲ ಕ್ಲೀನ್ ಆಗ್ಬೇಕು. ಹೌದಾ? ಇನ್ನೇನ್ ಸರಿ, ಸರ್? ಬನ್ನಿ ಬನ್ನಿ ಹೋಗಮ್ಮ. ಹಾ ಹಾ, ಏನವ? ಏನ್ ಹೆಸರು? ಅಯ್ಯೋ ಕಾಲ್ ಹಿಂಗೇನಾ? ಪರವಾಗಿಲ್ಲ ಪರವಾಗಿಲ್ಲ ಬಿಡಿ, ಅದು ಏನು ಅವ್ರು ಆಯ್ತು ಆಯ್ತು ಬಿಡವ. ಹಿಂಗೆ ಓಡಾಡೋದಾ? ಯಾರ್ಯಾರಿದ್ದೀರಾ ಮನೇಲಿ? ಎಲ್ಲಿ ಮನೆ? ಆ ರೂಮಾ? ಈ ಸ್ವಂತ ರೂಮ್ ಅದು? ಒಬ್ಬರೇ ಇರೋದ? ಮಕ್ಕಳು? ಓ ಹಂಗೆ, ಸಾರಿ ಸಾರಿ. ಹಾ, ಇದೇ ಊರಲ್ಲೇ ಇರೋದು ಅವಾಗಿಂದ? ಊಟ ಅಡಿಗೆ ನೋಡ್ಕೊಳ್ಳೋರೆಲ್ಲ ಯಾರು? ಅಲ್ಲ ಸಂಬಂಧಿಕರು? ಸರಿ ಕಣವ, ಆಯ್ತು. ಈಗ ಅದು ಇದ್ರದ್ದೆಲ್ಲ ಬರ್ತದ? ನಿಮ್ದು ವಿಕಲಚೇತನದ್ದು ದುಡ್ಡೆಲ್ಲ ಬರುತ್ತಾ? ಪೆನ್ಷನ್ ನೋಡ್ತಾ ಅಕೌಂಟ್ ಎಲ್ಲ ಇದೆಯಾ? ಯಾರು ಬಿಡಿಸ್ಕೊಡ್ತಾರ ನಿಮಗೆ ದುಡ್ಡದ? ಅವರೇ ತಂದು ಕೊಡ್ತಾರೆ. ತಂದು ಕೊಡ್ತಾರ ಇಲ್ಲಿಗೆ? ತಿಂಗಳ ತಂದು ಕೊಡ್ತಾ ಇದಾರಾ? ಇಲ್ಲ ಒಟ್ಟಿಗೆ 3 ತಿಂಗಳದ ಒಂದ್ಸಲ ಹಿಂಗ್ ತಗೊಂಡ್ಬರ್ತಾರ? ಇಲ್ಲ 2 ತಿಂಗಳದ್ದು. ಹೌದಾ? ನೋಡಿ ನಿಮ್ಗೆ ಇದು ಚೇರ್ ಏನು ವ್ಯವಸ್ಥೆ ಮಾಡಿಲ್ಲ ಇವರಿಗೆ? ಕೊಟ್ಟವ್ರ? ಚೆನ್ನಾಗಿರ್ಬೇಕು. ಚೆನ್ನಾಗಿ BP ಶುಗರ್ ಅದೇ ಕಣ್ರಿ. ಆಯ್ತಾ? 200 ರೂಪಾಯಿ ಬರ್ತೈತಾ ಸಿದ್ದರಾಮಣ್ಣಂದು ಗೃಹಲಕ್ಷ್ಮಿ? ಬರ್ತದೆ. ಅದು